ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ನಾಳೆ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಬಂದ್ ಆಗಲಿವೆ. ನಾಳೆ ಬೆಳಗ್ಗೆಯಿಂದ ಟೀ ಕಾಫಿ ಸಿಗೋದು ಡೌಟ್. ಹಫ್ತಾ ವಸೂಲಿ ಹಾಗೆ ಅಧಿಕಾರಿಗಳ ಕಿರುಕುಳಕ್ಕೆ ಬ್ರೇಕ್ ಹಾಕಿ ಅಂತ ರಾಜಧಾನಿಯಲ್ಲಿ ಸಣ್ಣ ವ್ಯಾಪಾರಿಗಳಿಂದ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ಹೀಗಾಗಿ ನಾಳೆ ಬೆಂಗಳೂರು ಬೇಕರಿಗಳು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಬೆಂಗಳೂರಲ್ಲಿ ನಾಳೆ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಬಂದ್ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ಟೀ ಕಾಫಿ ಕೂಡ ಸಿಗೋದು ಡೌಟ್. ಹಫ್ತಾ ವಸೂಲಿ ಅಧಿಕಾರಿಗಳ ಕಿರುಕುಳಕ್ಕೆ ಬ್ರೇಕ್ ಹಾಕಿ ಅಂತ ರಾಜಧಾನಿಯಲ್ಲಿ ಸಣ್ಣ ವ್ಯಾಪಾರಿಗಳು ಭಾರಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾಳೆ ಅಂದ್ರೆ ಜೂನ್ 18ರಿಂದ ಬೆಂಗಳೂರು ಬೇಕರಿಗಳು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಅಂದ್ರೆ ಇದೊಂದು ಅನಿರ್ದಿಷ್ಟಾವಧಿ ಮುಷ್ಕರ. ಪುಡಿ ರೌಡಿಗಳ ದಬ್ಬಾಳಿಕೆಗೆ ಬೇಸತ್ತ ಬೆಂಗಳೂರು ವ್ಯಾಪಾರಿಗಳು ನಾಳೆಯಿಂದ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಗುರುವಾರ ಬೆಳಿಗ್ಗೆ 5ರಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭವಾಗುತ್ತೆ. ತಂಬಾಕನ್ನ ಮುಕ್ತವಾಗಿ ಮಾರೋದಕ್ಕೆ ಬಿಡಿ, ಇಲ್ಲದೆ ಹೋದ್ರೆ ಬ್ಯಾನ್ ಮಾಡಿ, ಈ ರೀತಿ ಒಂದಷ್ಟು ಕಠಿಣ ಬೇಡಿಕೆಗಳನ್ನು ಇಟ್ಕೊಂಡು ಕಣಕ್ಕೆ ಇಳಿದಿದ್ದಾರೆ ಬೆಂಗಳೂರು ವ್ಯಾಪಾರಿಗಳು. ರೌಡಿಗಳ ಪುಂಡಾಟ ಹಾಗೆ ಅಧಿಕಾರಿಗಳ ಸೀಸ್ ಅಸ್ತ್ರಕ್ಕೆ ವ್ಯಾಪಾರಿಗಳು ಸುಸ್ತಾಗಿದ್ದಾರೆ. ಸಣ್ಣ ಉದ್ದಿಮೆದಾರರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಇದೇ ಗುರುವಾರ 18ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಬೃಹತ್ ಮಟ್ಟದ ಒಂದು ಮುಷ್ಕರಕ್ಕೆ ಕರೆ ನೀಡಿದೆ. ಏನಂತ ಹೇಳಿದ್ರೆ, ಸಣ್ಣ ಉದ್ದಿಮೆದಾರರಿಗೆ ರೌಡಿಗಳಿಂದ, ಅಧಿಕಾರಿಗಳಿಂದ, ಸರ್ಕಾರದ ಕೆಲವು ನಿಯಮಗಳಿಂದ ಬದುಕು ನಡೆಸೋದೇ ಬಹಳಷ್ಟು ದೊಡ್ಡ ಮಟ್ಟದ ಕಷ್ಟವಾಗಿದೆ. ಈ ಕಷ್ಟವನ್ನ ನಿವಾರಿಸಿ ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಕೇಳಿ ಇಡೀ ಏನು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಾಗಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಬೇಕರಿಗಳು ಬಂದ್ ಆಗ್ತದೆ. ಹಾಗೆ ಬೆಂಗಳೂರಿನಲ್ಲಿ ಸಂಪೂರ್ಣ ಸುಮಾರು 58,000 ಬೇಕರಿ, ಕಾಂಡಿಮೆಂಟ್ಸ್ಗಳು, ಬೀಡಾ ಅಂಗಡಿಗಳು, ಸಣ್ಣ ಉದ್ದಿಮೆದಾರರು, ರಸ್ತೆ ಬದಿ ವ್ಯಾಪಾರಿಗಳು, ಟ್ರಕ್ ಫುಡ್ಗಳು ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಇವರೆಲ್ಲರೂ ಕೂಡ, ಯಾಕಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ಲಾಸ್ಟಿಕ್ ಮಾರಬೇಡಿ ಅಂತ ಹೇಳ್ತಾರೆ, ಪ್ಲಾಸ್ಟಿಕ್ ಕಂಪನಿಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಸಿಗರೇಟ್ ಮಾರಬೇಡಿ ಅಂತಾರೆ, ಸಿಗರೇಟ್ ಕಂಪನಿಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ, ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಸಣ್ಣ ಉದ್ದಿಮೆದಾರರ ಮೇಲೆ ಮಾತ್ರ ಒಂದು ದೊಡ್ಡ ಮಟ್ಟದ ಬ್ರಹ್ಮಾಸ್ತ್ರವನ್ನು ಬಿಡುವಂತ ಕೆಲಸ ಮಾಡ್ತಿದ್ದಾರೆ. ಇದನ್ನು ವಿರೋಧಿಸಿ ನಡೀತಿರುವಂತಹ ಈ ಪ್ರತಿಭಟನೆ ಒಂದು ಇತಿಹಾಸ ಸೃಷ್ಟಿ ಮಾಡುತ್ತೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಏನು ಸಣ್ಣ ಉದ್ದಿಮೆದಾರರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಇದೇ ಗುರುವಾರ 18ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಬೃಹತ್ ಮಟ್ಟದ ಒಂದು ಮುಷ್ಕರಕ್ಕೆ ಕರೆ ನೀಡಿದೆ. ಏನಂತ ಹೇಳಿದ್ರೆ, ಸಣ್ಣ ಉದ್ದಿಮೆದಾರರಿಗೆ ರೌಡಿಗಳಿಂದ, ಅಧಿಕಾರಿಗಳಿಂದ, ಸರ್ಕಾರದ ಕೆಲವು ನಿಯಮಗಳಿಂದ ಬದುಕು ನಡೆಸೋ